ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತ ಮಾಡುತ್ತಾ ರಾಜಾರಾಮ್ ಮಹಾರಾಜ್ರವರ ಅಭಂಗವನ್ನು ನೋಡೋಣ. ಸದ್ಗುರು ಉಪದೇಶದಿಂದ ಭಕ್ತವತ್ಸಲ ಎಂಬುವ ಗ್ರಂಥದಿಂದ ಅಮೃತಾನಂದ ಅಮೃತದ ಆನಂದ ಹೆಂಗೆ ಪಡೀಲಿಕ್ಕೆ ಸಾಧ್ಯನಪ್ಪ? ಅಮೃತಾನಂದ ಗ್ರಂಥದಿಂದ ಒಂದು ಅಭಂಗವನ್ನು ನೋಡೋಣ. ಈ ಅಮೃತ ಅಂದರೆ ಏನಪ್ಪ? ಅಮೃತ ಅಂದರೆ ನಾವು ಕಂಡಿದ್ದೇವೇನ್ರಿ? ಇಲ್ಲ. ನೋಡಿದ್ದೀವಾ? ಇಲ್ಲ. ಅದು ಎಲ್ಲಿ ಕಾಣಿಸುತ್ತೆ? ಅನುಭವದಲ್ಲಿ. ಅಮೃತ ನಮ್ಮ ಅನುಭವಕ್ಕೆ ಬರುತ್ತೆ. ಈಗ ನಾವು ಧಾರವಾಡ ಪೇಡೆ ಎಕ್ಸಾಂಪಲ್ ತಗೊಂಬೋಣ. ಧಾರವಾಡ ಪೇಡೆನ ನಾನು ಹೊರಗಡೆಯಿಂದ ಬಾಹ್ಯದಿಂದ ನನಗೆ ಎಲ್ಲರೂ ಹೇಳಿದ್ರು ಅದರ ನಾಮ, ರೂಪ, ಆಕಾರ, ಅದ್ರ ಮೇಲೆ ಸಕ್ಕರೆ, ಬೂರಾ ಸಕ್ಕರೆ ಹಾಕಿರ್ತಾರೆ, ಅದೆಲ್ಲವೂ ಹೇಳ್ತಾರೆ. ಖೋವಾಯಿಂದ ಮಾಡಿದ್ದಾರೆ, ಹಾಲಿಂದ ಮಾಡಿದ್ದಾರೆ, ಹಿಂಗೆ ಹಾಗೆ ಅದರದ್ದೆಲ್ಲವೂ ವರ್ಣನೆ ಮಾಡಿದ್ರು. ಇದು ವರ್ಣನೆ ಏನಾಯ್ತಪ್ಪ? ಇದು ನಾಲೆಡ್ಜ್ ಆಯಿತು. ಆದರೆ ಆ ವರ್ಣನೆಯಿಂದ ನನ್ನ ಹೊಟ್ಟೆ ತುಂಬತ್ತೇನೂ? ಇಲ್ಲ. ಎಲ್ಲಿವರೆಗೂ ನಾನು ನನ್ನ ಜೀವದ ಮೇಲೆ ಆ ರಸನೇಂದ್ರಿಯಗಳು ಆ ಧಾರವಾಡ ಪೇಡೆಯ ಆಸ್ವಾದ ತಗೊಳ್ಳೋದಿಲ್ಲವೋ ಅದ ರಸನೇಂದ್ರಿಯಗಳಿಗೆ ತೃಪ್ತಿಯಾಗುವುದಿಲ್ಲ. ತೃಪ್ತಿಯಾದಾಗ ಏನಂತಾನೆ ಮನುಷ್ಯ? ಎಷ್ಟು ಚೆನ್ನಾಗಿತ್ತಪ್ಪ ಧಾರವಾಡ ಪೇಡೆ. ಈಗ ಒಮ್ಮೆ ತೃಪ್ತಿ ಆದಮೇಲೆ ಏನಾಯಿತು? ಆ ಅನುಭವ ಹಾಗೂ ನಾಲೆಡ್ಜ್ ಎರಡೂ ಒಂದಾಗೋಯ್ತು, ಎಕ್ಸ್ಪೀರಿಯನ್ಸ್ ಆಗೋಯ್ತು. ಈಗ ಅದು ನನ್ನ ಚಿತ್ತದಲ್ಲಿ ಉಳಿದಿದೆ, ಮೆಮೊರಿ. ಏನಪ್ಪ? ಧಾರವಾಡ ಪೇಡೆ ತಿಂದರೆ ಹಿಂಗೆ ಉಂಟಾಗುತ್ತದೆ, ಆನಂದ ಉಂಟಾಗುತ್ತದೆ. ಆದರೆ ಅದು ಪರ್ಮನೆಂಟ್ ಆನಂದ ಅಲ್ಲ. ಇವತ್ತು ಧಾರವಾಡ ಪೇಡೆ ಸಿಕ್ತು, ಆನಂದ ಆಯಿತು. ನಾಳೆ ಸಿಗಲಿಲ್ಲ ಅಂದರೆ ಅಯ್ಯೋ ಬೇಕಾಗಿತ್ತು ರೀ, ನನಗೆ ಸಿಗಲಿಲ್ಲ, ಎಂಥದಪ್ಪ ಅಂದರೆ ಅಲ್ಲಿ ಏನಾಯಿತು? ಎರಡು ದ್ವಂದ್ವ ಶುರುವಾಯಿತು. ಧಾರವಾಡ ಪೇಡೆ ಎಕ್ಸ್ಪೀರಿಯನ್ಸ್ ಮುಗಿದೋಗಿತ್ತಲ್ಲಿ. ಆದರೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ, ಚಿತ್ತ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್, ಅದರಲ್ಲಿ ಆ ಮೆಮೊರಿ ಉಳ್ಕೊಂಡಿದೆ. ಧಾರವಾಡ ಪೇಡೆಯ ಒಂದು ನಾಮ, ರೂಪ, ಆಕಾರ ಹಾಗೂ ಆಸ್ವಾದ ಎರಡೂ ಉಳ್ಕೊಂಡಿದೆ. ಎಕ್ಸ್ಪೀರಿಯನ್ಸ್ ಮುಗಿದೋಗಿದ್ದಾಗ ನಾ ಧಾರವಾಡ ಪೇಡೆ ಬಿಟ್ಟಿದ್ರೆ ನನಗೆ ಅದ್ರ ಬಗ್ಗೆ ಯಾವ ಯೋಚನೆಯೂ ಇರ್ತಿರಲಿಲ್ಲ. ಆದರೆ ಮನಸ್ಸಿನ ಗುಣಧರ್ಮ ಏನು? ಅದು ತನ್ನ ಮೆಮೊರಿಯಲ್ಲಿ ಎಲ್ಲವೂ ಇಟ್ಕೊಂಡಿರುತ್ತೆ. ಹೀಗೆ ನಾವು ಜನ್ಮಾಂತರದಲ್ಲಿರುವ ವಾಸನೆಗಳೆಲ್ಲ ಆ ಚಿತ್ತದಲ್ಲಿ ಅಡಗಿದೆ. ಯಾರಿಗೆ ಇದಾಗತ್ತಪ್ಪ ತೊಂದರೆ ಆಗ್ತಿರೋದು? ಮನಸ್ಸಿಗೆ. ಯಾಕೆಂದರೆ ಮನಸ್ಸಿಗೆ ದ್ವಂದ್ವ. ಪೇಡ ಸಿಕ್ತು, ಆನಂದ ಆಯಿತು. ಪೇಡ ಸಿಗಲಿಲ್ಲ, ಶೋಕ ಆಯಿತು, ಹರ್ಷ ಆಯಿತು. ಪೇಡ ಸಿಕ್ಕದ ಕೂಡಲೇ ನಾಲ್ಗೆ ಮೇಲೆ ಇಟ್ಕೊಂಡು ಕೂಡಲೇ ವಾ 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 ಅನ್ನಿಸ್ತು. ಆದರೆ ಅದೇ ಮರುಕ್ಷಣಕ್ಕೆ ನನಗೆ ಕೊಡಲಿಲ್ಲ ಅಂದಾಗ ಏನಾಗತ್ತಪ್ಪ? ಅವಾಗ ನನಗೆ ದುಃಖ ಉಂಟಾಗತ್ತೆ. ಅದನ್ನು ಮಹಾರಾಜರು ಹೇಳ್ತಿರೋದು. ಆ ಎರಡೂ ಸ್ಥಿತಿ ರಹಿತವಾದ ಸ್ಥಿತಿ ಏನಿದೆಯಪ್ಪ, ಅದು ಅಮೃತಾನಂದ ಸ್ಥಿತಿ. ಅಲ್ಲಿ ಏನೂ ಇಲ್ಲ. ಅಲ್ಲಿ ಹರ್ಷನೂ ಇಲ್ಲ, ಶೋಕನೂ ಇಲ್ಲ. ಪೇಡೆ ತಿಂದ್ರೇನೂ ಏನೂ ಆಗೋದಿಲ್ಲ, ಪೇಡೆ ತಿನ್ನಲಿಲ್ಲ ಅಂದರೂ ಏನೂ ಆಗೋದಿಲ್ಲ. ಅದು ಎಲ್ಲಿಂದ ಬರುತ್ತೆ ನಮಗೆ? ಸದ್ಗುರುನಾಥನತ್ತ ಹೋದಾಗ. ಪ್ರಪಂಚದಲ್ಲಿದ್ದರೆ ಇವೆಲ್ಲ ಮಾತು ನಮಗೆ ತಿಳಿಯುವುದಿಲ್ಲ. ನಾವು ಪ್ರಪಂಚದ ಆಸಕ್ತಿಯಲ್ಲೇ ಇಷ್ಟು ಮುಳುಗಿರ್ತೀವಿ, ಅಚೀವ್ಮೆಂಟ್ಸಲ್ಲಿ. ಇದು ನಮಗೆ ಯಾವತ್ತಿಗೂ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಈ ಹೈಲಿ ಇಂಪಾಸಿಬಲ್. ಜನ್ಮಾಂತರದಲ್ಲೂ ಮಾಡಿದ್ರು ಇಂಪಾಸಿಬಲ್. ಆದರೆ ಸದ್ಗುರುನಾಥ ಬೋಧನೆ ಮಾಡಿದಾಗ ಏನು ಜಾಗೃತ ಆಗತ್ತೆ? ನಮ್ಮಲ್ಲಿ ಪರಮಾತ್ಮ ಒಂದನ್ನು ಇಟ್ಟಿದ್ದಾನೆ. ಏನಪ್ಪ? ವಿವೇಕ. ಇಂಟೆಲೆಕ್ಟ್ ಅಂತೀವಿ ನಾವು, ವಿವೇಕ. ಆ ವಿವೇಕದಲ್ಲಿ ಪರಮಾತ್ಮ ಪ್ರಕಾಶ ಬೀರಿದಾಗ ನನಗೆ ಉಚಿತ ಯಾವುದು, ಅನುಚಿತ ಯಾವುದು, ಆತ್ಮವಸ್ತು ಯಾವುದು, ಅನಾತ್ಮವಸ್ತು ಯಾವುದು ಅಂದ ಕಂಡು ಬರುತ್ತದೆ. ಆತ್ಮವಸ್ತು ಅಂದರೆ ನನ್ನನ್ನು ಬಿಟ್ಟು ಇನ್ನೇನೂ ಇಲ್ಲ. ಧಾರವಾಡ ಪೇಡೆ ಏನು ಅನಾತ್ಮವಸ್ತು. ಅದು ಇವತ್ತು ಸಿಗುತ್ತದೆ, ನಾಳೆ ಸಿಗುವುದಿಲ್ಲ. ಇವತ್ತು ನಾನು ಸ್ವಸ್ಥವಾಗಿದ್ದಾಗ ತಿನ್ನಬಹುದು 4 ಪೇಡೆ. ಡಯಾಬಿಟೀಸ್ ಡಿಕ್ಲೇರ್ ಮಾಡಿದ್ರೆ 1 ಪೇಡನೂ ತಿನ್ಲಿಕ್ಕೆ ಕೊಡೋದಿಲ್ಲ. ಆವಾಗ 4 ಪೇಡ ತಿಂದಿದ್ದ ಹರ್ಷ ದುಃಖದಲ್ಲಿ ಪರಿವರ್ತನೆ ಆಯಿತು. ಡಯಾಬಿಟೀಸಿಂದ ನಾನು ಒಂದು ತಿನ್ಲಿಕ್ಕೆ ಆಗೋದಿಲ್ಲ ಕಣ್ರಿ ಅಂತ ಮನಸ್ಸು ಪೇಚಾಡ್ತಿದ್ದೆ. ದೇಹ ಪೇಚಾಡ್ತಿಲ್ಲ. ದೇಹಕ್ಕೆ ಏನೂ ಗೊತ್ತಾಗುವುದೇ ಇಲ್ಲ. ಮನಸ್ಸು ಪೇಚಾಡ್ತಿರೋದು. ಅಯ್ಯಯ್ಯೋ ನನಗೆ ತಿನ್ಲಿಕ್ಕೆ ಆಗ್ತಿಲ್ವಲ್ಲಪ್ಪ. ಅದಕ್ಕೆ ಗುರುನಾಥ ಬಂದು ಏನು ಮಾಡ್ತಾನೆ? ನಿನಗೆ ಒಂದು ವಿವೇಕವನ್ನು ಕೊಟ್ಟಿದ್ದೀನಿ,
ಜಾಗೃತ ಮಾಡ್ಕೋ. ಅದು ತಿನ್ನೋದ್ರಿಂದ ನಿನಗೆ ಘಾತಕಾನಪ್ಪ. ನಿನ್ನ ಜೀವನವನ್ನು ಹಾಳು ಮಾಡ್ಕೋಬೇಡ. ಪರಮಾತ್ಮ ಕೊಟ್ಟಿರೋದು ಬಹುಮೂಲ್ಯ ರತ್ನ ಈ ನರದೇಹವನ್ನು ಹಾಳು ಮಾಡ್ಕೋಬೇಡ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಹರ್ಷ ಶೋಕ ನಸೆ ಚಿತ್ತಿ ವಿವೇಕ ನಿವಾಂತ ಚಿತ್ತವೃತ್ತಿ ಬ್ರಹ್ಮ ನಿಜ ಧ್ಯಾಸ ಸಹಜ ಸ್ಥಿತಿ ಅನುಭವ ಪ್ರಾಪ್ತಿ ಅಖಂಡಿತ ಭಕ್ತಿ वैराग्याणी ज्ञान हे तिन्ही होती जेथे समान तेव्हाची होय ब्रह्मानंद पूर्ण एक एकावीण कामानये. ಹರ್ಷ ಶೋಕ ನಸೆ ಚಿತ್ತಿ. ಹರ್ಷ ಶೋಕ ಇರುವುದು ಮನಸ್ಸಿಗೆ. ಹಾಗಾಗಿ ಆ ಮನಸ್ಸನ್ನು ದಾಟಿಗೆ ಹೋದಾಗ ಅಲ್ಲಿ ಹರ್ಷವೂ ಇಲ್ಲ, ಶೋಕವೂ ಇಲ್ಲ. ಮತ್ತು ಆ ಮನುಷ್ಯ ಹೆಂಗ್ರಿ ಬದುಕ್ತಾನೆ? ಹೆಂಗೆ ಬದುಕ್ತಾನೆ ಅಂದರೆ ಅನುಭವ ಏನು ಬರ್ತಾ ಇರುತ್ತೋ ಅನುಭವನ ನೋಡ್ತಾನೆ. ಸುಖ ಇದ್ದರೆ ಸುಖ, ದುಃಖ ಇದ್ದರೆ ದುಃಖ, ಪೆಟ್ಟಾಯಿತು ಅಂದರೆ ಪೆಟ್ಟು ಅಳ್ತಾನೆ, ನಗಬೇಕು ಅಂದರೆ ನಗ್ತಾನೆ ಅಷ್ಟೇ. ಇಟ್ ಈಸ್ ಆಲ್ ಹ್ಯಾಪನಿಂಗ್ ಇನ್ ದ ಫ್ಲೋ ಆಫ್ ಕಾನ್ಷಿಯಸ್ನೆಸ್ ಅಷ್ಟೇ. ವಿವೇಕ ನಿವಾಂತ ಚಿತ್ತವೃತ್ತಿ. ವಿವೇಕದಿಂದ ಏನಾಯ್ತಪ್ಪ? ಯಾವಾಗ ಡಿಸ್ಕ್ರಿಮಿನೇಟ್ರಿ ಪವರ್ ಜಾಗೃತ ಆಯಿತು. ಅಪರೋಕ್ಷಾನುಭೂತಿಯಲ್ಲಿ ಹೇಳ್ತಾರೆ. ಏನು ಸಾಧನ ಚತುಷ್ಟಯದಲ್ಲಿ ನಿಜಾತ್ಮಬೋಧದಲ್ಲಿ ರಾಜಾರಾಮ್ ಮಹಾರಾಜರು ಹೇಳಿದ್ಯಾರೋ, ಭಗವತ್ಪಾದರು ಶಂಕರಾಚಾರ್ಯರು ಅದನ್ನೇ ಹೇಳಿದ್ದಾರೆ. ಏನಪ್ಪ ಅಪರೋಕ್ಷಾನುಭೂತಿಯಲ್ಲಿ? ಡಿಸ್ಕ್ರಿಮಿನೇಟರಿ ಪವರ್, ಡಿಸ್ಪ್ಯಾಷನ್, ಡಿಸ್ಕ್ರಿಮಿನೇಷನ್, ಡಿಸ್ಕ್ರೀಷನ್, ಡಿಟ್ಯಾಚ್ಮೆಂಟ್, 4 Ds. ಅದನ್ನೇ ಸಾಧನ ಚತುಷ್ಟಯ ಅಂತ ಹೇಳಿದ್ರು. ಯಾವಾಗ ಅದು ಜಾಗೃತ ಆಗುತ್ತೋ ನಿನಗೆ ಅರ್ಥ ಆಗತ್ತಪ್ಪ ಇದು ಏನು ಉಪಯೋಗಕ್ಕಿಲ್ಲ. ಅವಾಗ ಏನಾಗುತ್ತೆ? ನಿವಾಂತ. ನಿವಾಂತ ಅಂದರೆ ಏನಪ್ಪ? ರಮಣ ಮಹರ್ಷಿ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಸ್ಟಿಲ್ನೆಸ್, ಕಾಮ್ನೆಸ್ ಬರುತ್ತೆ. ಚಿತ್ತವೃತ್ತಿಗಳು ಶಾಂತವಾಗುತ್ತದೆ. ಆ ಅಲೆಗಳು ಸಮುದ್ರದಿಂದ ಹೇಳ್ತಾ ಇದೆ. ಸಮುದ್ರ ಬೇರೆ ಅಲ್ಲ, ಅಲೆಗಳು ಬೇರೆ ಅಲ್ಲ. ಸಮುದ್ರ, ಅಲೆಗಳು, ನೀರು ಒಂದೇ ಇರುವುದು. ಅದು ನಮ್ಮ ಗಮನಕ್ಕೆ ಬರುತ್ತೆ. ಇದು ಎಲ್ಲಿಂದ ಪ್ರಚೋದನೆ? ಒಳಗಿಂದ ಆಗ್ತಿದೆ. ಹಾಗಾಗಿ ನಾನು ಅದ್ರ ಕಡೆ ಲಕ್ಷಣೆ ಕೊಡಲಿಲ್ಲ ಅಂದರೆ, ಇಫ್ ಐ ಇಗ್ನೋರ್ ದಟ್ ಥಾಟ್, ಸೊ ದಟ್ ಥಾಟ್ ಡ್ರಾಪ್ಸ್ ಔಟ್. ನೆಕ್ಸ್ಟ್ ಇನ್ನೊಂದು ಥಾಟ್ ಬಂತು, ಅಬ್ಸರ್ವ್ ಇಟ್. ಯಾರಿಗೆ ಬರ್ತಾ ಇದೆ? ನನ್ನ ಮನಸ್ಸು ಬೇಡಿಕೆ ಮಾಡ್ತಿದೆ, ಬೇಡ ಇದು ನನಗೆ. ನೋ, ಯು ಕ್ಯಾನ್ ಗೋ ಔಟ್. ಎಸ್, ಗೋ ಔಟ್. ಅವಾಗ ಏನಾಗುತ್ತೆ? ಚಿತ್ತವೃತ್ತಿ. ಚಿತ್ತವೃತ್ತಿ, ಚಿತ್ತದಲ್ಲಿ, ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರುವ ವೃತ್ತಿಗಳು ಶಾಂತವಾಗುತ್ತದೆ, ನಷ್ಟವಾಗುತ್ತದೆ. ನಷ್ಟ ಆದಾಗ ಏನಾಗತ್ತಲ್ಲಿ? ಏನೂ ಉಳಿಯೋದಿಲ್ಲ. ಆವಾಗ ವಿವೇಕದಿಂದ ಆ ಚಿತ್ತ ನಿವಾಂತ ಅಂದರೆ ಸ್ಟಿಲ್ ಆ್ಯಂಡ್ ಈಕ್ವಿಪಾಯ್ಸ್ಡ್ ಆಗುತ್ತದೆ. ಬ್ರಹ್ಮ ನಿಜ ಧ್ಯಾಸ ಸಹಜ ಸ್ಥಿತಿ. ಬ್ರಹ್ಮನಲ್ಲಿ ನೆಲೆಸಿರುವುದು ಯಾವಾಗಲೂ. ಅಂದರೆ ನಾನು ಯಾರಪ್ಪ? ಆ ಪರಮಾತ್ಮನಿಂದ ಬಂದಿರೋನು, ಚಿದಂಬರನಿಂದ ಬಂದಿರೋನು. ನಾನು ಚಿದಂಬರ ಬೇರೆ ಅಲ್ಲ. ಚಿದಂಬರನ ಸ್ವರೂಪವೇ ಇಡೀ ಬ್ರಹ್ಮಾಂಡ ವ್ಯಾಪಿಸಿದೆ. ಇಡೀ ಬ್ರಹ್ಮಾಂಡದಲ್ಲಿ ಪ್ರತಿಯೊಬ್ಬ ನೋಡುವ ಜೀವರಾಶಿ, ಜಂತುಗಳು ಮತ್ತು ಮನುಷ್ಯರು ಎಲ್ಲರೂ ಆ ಚಿದಂಬರನ ಸ್ವರೂಪವೇ ಆಗಿದ್ದಾರೆ. ಅಂದ ಮೇಲೆ ಅದು ನನ್ನ ಏನಾಗೋಗುತ್ತೆ? ನ್ಯಾಚುರಲ್ ಸ್ಟೇಟ್, ಸಹಜ ಸ್ಥಿತಿ. ಹಾಗಂದ್ರೆ ಹೆಂಗ್ರಿ ನಾವು ಹೇಳಲಿಕ್ಕಾಗತ್ತೆ? ಇದನ್ನು ನಾವು ಹೆಂಗೆ ಅಳವಡಿಸ್ಕೊಳ್ಲಿಕ್ಕಾಗತ್ತೆ? ಎದುರುಗಡೆ ನಮ್ಮ ಅತ್ತೆ ಬಂದು ಬೈತಾರೆ ನಮ್ಮನ್ನು, ನಮ್ಮ ನೆಗಣ್ಣಿ ನನಗೆ 4 ಮಾತು ಹೇಳ್ತಾಳೆ, ನನಗೆ ಟಾಂಟ್ ಮಾಡ್ತಾಳೆ, ಎದುರುಗಡೆ ಪರಮಾರ್ಥದ ಯಾವುದೋ ವ್ಯಕ್ತಿ ನನಗಿನ್ನ ಮುಂದೆ ಹೋಗ್ತಿದ್ದಾನೆ, ನನಗೆ ಅಸೂಯೆ ಆಗ್ತಿದೆ. ಇದೆಲ್ಲ ಯಾರಿಗೆ ಆಗ್ತಾ ಇರೋದು? ಮನಸ್ಸಿಗೆ ಆಗ್ತಾ ಇದೆ ವಿನಃ ಆತ್ಮಕ್ಕೆ ಏನೂ ಆಗ್ತಾನೇ ಇಲ್ಲ ಅಲ್ಲಿ. It is just a witness to all the things are happening. So why are you giving so importance to your mind? ಅಲ್ಲಿ ಎಲ್ಲವೂ ಚಿದಂಬರನ ಸ್ವರೂಪ, ನನ್ನ ಸದ್ಗುರುನಾಥನ ಸ್ವರೂಪವೇ ಎಲ್ಲ ಗುರುಗಳು. ಎಲ್ಲ ಜನರು ನನ್ನ ಸದ್ಗುರುನಾಥನ ಸ್ವರೂಪವೇ ಆಗಿದ್ದಾಗ ಇಟ್ ವಿಲ್ ಬಿಕಮ್ ಮೈ ನ್ಯಾಚುರಲ್ ಸ್ಟೇಟ್. ವೇರ್ ಎವರ್ ಐ ಗೋ ಐ ಕ್ಯಾನ್ ಜೆಲ್ ವಿತ್ ಎನಿಬಡಿ. ಯಾರ ಜೊತೆ ಜೆಲ್ ಆಗೋದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಅಲ್ಲಿ. ಒಬ್ಬರು ಅಲ್ಲಿ ನಗ್ತಿರ್ತಾರೆ, ಒಬ್ಬರು ವ್ಯಂಗ್ಯವಾಗಿ ಮಾತಾಡ್ತಿರ್ತಾರೆ, ಒಬ್ಬರು ಅಪಮಾನ ಮಾಡ್ತಾರೆ, ಒಬ್ಬರು ನಮ್ಮನ್ನು ಪ್ರತಾಡಿತ ಮಾಡ್ತಾರೆ, ಹಿಂಸೆ ಕೊಡ್ತಾರೆ, ಒಬ್ಬರು ನಮ್ಮ ಜೊತೆ ಆನಂದದಲ್ಲಿ ಕ್ಷಣವನ್ನು ಕಳೀತಾರೆ, ಒಬ್ಬರು ನಮ್ಮ ಜೊತೆ ನಗನಗ್ತಾ ಮಾತಾಡ್ತಾರೆ, ಒಬ್ಬರು ಮುಖ ಮಾಡಬಹುದು, ತಿರಸ್ಕಾರ ಮಾಡಬಹುದು. ಎಲ್ಲವೂ ಅವನದ್ದೇ ಸ್ವರೂಪ. ಅದು ಅವನದ್ದೇ ಸ್ವರೂಪ ಅಂದರೆ ಏನು? ಗುಂಡಿಧರ ಸ್ವರೂಪ ಅಲ್ಲ. ಎಲ್ಲವೂ ಅವನ ಸ್ವರೂಪ ಅಂದರೆ ಇಟ್ ಈಸ್ ಎವ್ರಿಥಿಂಗ್ ಇಸ್ ಫಾರ್ಮ್. Whether you are smiling, it is his form. Whether you are laughing, it is his form. Whether you are being jealous, it is also the form of Chidambara only. ಇದನ್ನು ನಾವು ಅರ್ಥೈಸ್ಕೊಳ್ಳದಲೇ ಜಗತ್ತಿನ ಪ್ರತಿಯೊಂದು ವ್ಯಕ್ತಿಯ ಜೊತೆಗೂ ನಮ್ಮ ಈಕ್ವೇಷನ್ನ ಹಾಳು ಮಾಡ್ಕೋತಾ ಇದ್ದೀವಿ. ನಾವಿಲ್ಲಿ ಬಂದು ಮನುಷ್ಯ ಜನ್ಮವನ್ನು ತಾಳಿ ಈಕ್ವೇಷನ್ನ 0 ಮಾಡಬೇಕು ಪರಮಾರ್ಥದಲ್ಲಿ.
ಪ್ರಪಂಚದ ಬ್ಯಾಂಕದಲ್ಲಿ ಝೀರೋ ಅಕೌಂಟ್ ಆದರೆ ಬ್ಯಾಂಕ್ ಅಲರ್ಟ್ ಬರುತ್ತೆ ನಮಗೆ, ಯುವರ್ ಅಕೌಂಟ್ ಈಸ್ ಇನ್ಸಫಿಷಿಯಂಟ್, ಪ್ಲೀಸ್ ಮೇಂಟೈನ್ ದ ಬ್ಯಾಲೆನ್ಸ್ ಅಂತ. ಆದರೆ ಪರಮಾರ್ಥದಲ್ಲಿ ಎಲ್ಲವೂ ವಿರುದ್ಧ. ಇಲ್ಲಿ ಯು ಹ್ಯಾವ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಆಫ್ 0 ಸೂಕ್ಷ್ಮ ಶರೀರದಲ್ಲಿ ಬ್ಯಾಲೆನ್ಸ್ 0 ಆದಾಗ ಮಾತ್ರ ನಾವು ಹುರಿದ ಬೀಜದ ಗತೆ ಆಗ್ತೀವಿ. ಹುರಿದ ಬೀಜವನ್ನು ಭೂಮಿಯಲ್ಲಿ ಹಾಕಿದ್ರೆ ಮೊಳಕೆ ಒಡೆಯುವುದಿಲ್ಲ. ಹಾಗಾಗಿ ನನ್ನ ವೃತ್ತಿಗಳು ಎಲ್ಲ 0 ಆದಾಗ ಹುರಿದ ಬೀಜದ ಗತೆ ಆ ಜ್ಞಾನಿ ಮನುಷ್ಯ ಬದುಕ್ತಾ ಇರ್ತಾನೆ ಪ್ರಪಂಚದಲ್ಲಿ. ಪ್ರಾರಬ್ಧ ಉಳಿಯತ್ತವನಿಗೆ, ಆ ಪ್ರಾರಬ್ಧದಿಂದ ಅವನು ಏನೇನು ಕೆಲಸ ಮಾಡಬೇಕಾಗಿದೆಯೋ ಅದನ್ನು ಮಾಡ್ತಾ ಹೋಗ್ತಾನೆ. ಬಟ್ ಈ ಈಸ್ ನಾಟ್ ಎಟ್ ಆಲ್ ಅಟ್ಯಾಚ್ ಟು ಎನಿಥಿಂಗ್. ಅನುಭವ ಪ್ರಾಪ್ತಿ ಅಖಂಡಿತ, ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಅವನಿಗೆ, ಬಟ್ ಈಸ್ ನಾಟ್ ಅಟ್ಯಾಚ್ ಟು ದ ಎಕ್ಸ್ಪೀರಿಯನ್ಸರ್. ಎಕ್ಸ್ಪೀರಿಯನ್ಸರ್ ಈಸ್ ನಾಟ್ ಬಾರ್ನ್ ಫಾರ್ ಎ ಜ್ಞಾನಿ. ಆದರೆ ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸರ್ ಬಾರ್ನ್ ಆಗಿಬಿಡ್ತಾನೆ. ಆ ಮೈಂಡ್ ಜಾಗೃತ ಆಗಿ ಐ ಆಮ್ ದ ಡೂವರ್ಶಿಪ್ ಅಂದ ಕೂಡಲೇ ಎಕ್ಸ್ಪೀರಿಯನ್ಸರ್ ಇಸ್ ಬಾರ್ನ್ ಓವರ್ ದೇರ್. ಸೊ ವಿ ಆರ್ ಆಲ್ ಸಫರಿಂಗ್ ವಿತ್ ದಿಸ್ ಡೂವರ್ಶಿಪ್. ಅನುಭವ ಪ್ರಾಪ್ತಿ ಅಖಂಡಿತ ಅಂದರೆ ನಿತ್ಯ ಅನುಭವ ಅಖಂಡಿತವಾಗಿ ಕೊಡ್ತಿರ್ತಾನೆ ಪರಮಾತ್ಮ. ಪ್ರತಿಯೊಂದು ಸಿಚುವೇಶನ್ನಲ್ಲೂ ಕಲಿಯುವಂಥದ್ದು ಒಂದು ಅನುಭವ ಇರುತ್ತಲ್ಲಿ. ಅನುಭವ ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಟ್ ಎಕ್ಸ್ಪೀರಿಯನ್ಸ್. ನಾವೇನು ಮಾಡ್ತೀವಿ, ಎಕ್ಸ್ಪೀರಿಯನ್ಸನ್ನು ಬಿಟ್ಟುಬಿಟ್ಟು ಎಕ್ಸ್ಪೀರಿಯನ್ಸರ್ ಹಿಂದೆ ಹೋಗಿ ವಿ ಆರ್ ಟ್ರೈಯಿಂಗ್ ಟು ಡಾಮಿನೇಟ್ ದ ಸಿಚುವೇಶನ್, ವಿ ಆರ್ ಟ್ರೈಯಿಂಗ್ ಟು ಬ್ಲೇಮ್ ದ ಔಟ್ಸೈಡ್ ವರ್ಲ್ಡ್ ಫಾರ್ ದ ರೀಸನ್ ಆಫ್ ಮೈ ಸಫರಿಂಗ್. ಆ್ಯಂಡ್ ದಿಸ್ ಈಸ್ ವೇರ್ ದ ಮೈಂಡ್ ಈಸ್ ಡೂಯಿಂಗ್ injustice to itself, causing harm to itself. It not only causes harm to itself, it will harm the body also. ಯಾಕೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ? ಡಯಾಬಿಟೀಸ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ನೀ ಪೇನ್ ಇರ್ಬೋದು, ನೀ ರಿಪ್ಲೇಸ್ಮೆಂಟ್ ಇರ್ಬೋದು, ಏನಾರು ಇದ್ದರೂ ಕೂಡ ನಾವು ಯಾಕೆ ಅನುಭವಿಸ್ತಾ ಇದ್ದೀವಿ? ಈ ಕಾರಣಕ್ಕೆ. ಯಾಕೆಂದರೆ ಅನುಭವ ನಡೀತಾ ಇತ್ತು ಅದರಾಗ, ಅದರಲ್ಲಿ ಮಧ್ಯದಲ್ಲಿ ನಾನು ಹಾಕಿದ್ದಕ್ಕೆ, ನನ್ನ ಹಸ್ತಕ್ಷೇಪ ಮೈಂಡ್ ಮಾಡಿದ್ದಕ್ಕೆ ನನ್ನ ಒಂದು ಅಸ್ತಿತ್ವ ಹೊಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಮತ್ತು ನನ್ನ ಒಂದು ದುಃಖಕ್ಕೆ ಇಡೀ ಜಗತ್ತನ್ನು ಹಿಡ್ಕೊಂಡು ನಾನು ಬ್ಲೇಮ್ ಮಾಡ್ತಿದ್ದೀನಿ. ಇವರು ನನಗೆ ಸುಖ ಕೊಡುವುದಿಲ್ಲ, ಇವರು ನನಗೆ ಪ್ರೇಮ ಕೊಡುವುದಿಲ್ಲ. ಪ್ರೇಮ ಸುಖ ಯಾರೂ ಕೊಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದು ನನ್ನ ಒಳಗಿರೋದು. ನಾನು ಅದನ್ನು ಹುಡುಕೊಂಡು ನನ್ನ ಚಿತ್ತವೃತ್ತಿನ ನಿವಾಂತ ಮಾಡ್ಕೋಬೇಕು. ಭಕ್ತಿ ವೈರಾಗ್ಯ ಆಣಿ ಜ್ಞಾನ ಹೇ ತಿನಿ ಹೋತಿ ಜೇವ್ಹಾ ಸಮಾನ. ಎಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ, ನಾವು ಅದನ್ನು ವಿರೋಧ ಮಾಡಿದ್ರೆ ಇಲ್ಲರಿ ನಮಗೆ ಜ್ಞಾನ ಬೇಕಾಗಿಲ್ಲ, ಬರೀ ಭಕ್ತಿ ಮಾಡ್ತೀವಿ. ರಾಜಾರಾಮ್ ಮಹಾರಾಜರು ನಿಜಾತ್ಮಬೋಧ ಯಾಕೆ ರಚನೆ ಮಾಡಿದ್ರು? ಯಾಕೆ ಅಧ್ಯಾತ್ಮ ರಾಮಾಯಣ ರಚನೆ ಮಾಡಿದ್ರು? ಯಾಕೆ ಈ ಗ್ರಂಥವನ್ನು, ಈ ಸದ್ಗುರು ಉಪದೇಶವನ್ನು ಮಾಡಿದ್ರು? ಯಾಕೆಂದರೆ ಮೂರುದು ಸಮನ್ವಯ ಆಗಬೇಕು. ತ್ರಿಪುಟಿ, ಭಕ್ತಿ ಜ್ಞಾನ ವೈರಾಗ್ಯ ತ್ರಿಪುಟಿ. ತ್ರಿಪುಟಿ ಮೂರು ಸೇರಿ ಲಯ ಆಗಬೇಕು. ನಾವು ಒಂದನ್ನು ಮಾಡ್ತೀವಿ, ಇನ್ನೊಂದನ್ನು ಮಾಡೋದಿಲ್ಲ ಅಂದರೆ ಅಲ್ಲಿ ನಡೆಯುವುದಿಲ್ಲ. ಹೇ ತೀನಿ ಹೋತಿ ಜೇಥೆ ಸಮಾನ ತೇವಾಚಿ ಹೋಯ ಬ್ರಹ್ಮಾನಂದ ಪೂರ್ಣ. ಪೂರ್ಣತ್ವಕ್ಕೆ ಯಾವಾಗ ನಾವು ಶೂನ್ಯ ಸ್ಥಿತಿಗೆ ಯಾವಾಗ ಹೋಗ್ತೀವಿ? ಪೂರ್ಣತ್ವ ಅಂದರೆ ಶೂನ್ಯ ಸ್ಥಿತಿಗೆ. ನೀನು ಭಕ್ತಿನೂ ಅನುಭವಿಸ್ತಿದ್ಯಾ, ಜ್ಞಾನನೂ ಅನುಭವಿಸ್ತಿದ್ಯಾ. ಜ್ಞಾನ ಅಂದರೆ ಅದನ್ನು ಶಬ್ದ ಪಾಂಡಿತ್ಯದ ಒಂದು ಗುಡ್ಡೆ ಕಟ್ಕೊಳ್ಳೋದಲ್ಲ ತಲೆ ಒಳಗೆ. ಇಟ್ ಈಸ್ the state of awareness where you are the experience of that gnana, you are the experience of that bhakti, you are the experience of that vairagya, you are the experience ashte. Nothing is arising outside. ತೇವಾಚಿ ಹೋಯ ಬ್ರಹ್ಮಾನಂದ ಪೂರ್ಣ. ಬ್ರಹ್ಮಾನಂದ ಅವಾಗ ಪೂರ್ಣ ಆಗುತ್ತದೆ, ಅಲ್ಲಿ ತನಕ ಆಗೋದಿಲ್ಲ. ಅಲ್ಲಿ ತನಕ ನಾನು ಅಪೂರ್ಣನೇ. ನಾನು ಒಂದನ್ನು ರಿಜೆಕ್ಟ್ ಮಾಡ್ತೀನಿ, ಇನ್ನೊಂದನ್ನು ಒಪ್ಕೋತೀನಿ ಅಂದರೆ ಆಗುವುದಿಲ್ಲ. ಏಕಾವೀಣ ಕಾಮಾನಯೇ. ಒಂದ್ರ ಬಿಟ್ಟು ಇನ್ನೊಂದರನ್ನ ನೀವು ಬೇರೆ ಬೇರೆ ಮಾಡಿಸ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ ನನಗೆ ಜ್ಞಾನ ಬೇಡ, ಭಕ್ತಿ ಬೇಕು, ವೈರಾಗ್ಯ ಬೇಡ, ಬರೀ ಭಕ್ತಿ ಮಾಡ್ತೀನಿ ಅಂತ. ಆದರೆ ಇವು ಮೂರು ತ್ರಿಪುಟಿ, ದೇ ಆರ್ ಓವನ್ ಟುಗೆದರ್, ಹೆಣ್ಕೊಂಡಿದೆ ಮೂರು. ಆ ಮೂರು ಬರುತ್ತೆ. ನೀನು ಭಕ್ತಿ ಮಾಡಿದಾಗ ಜ್ಞಾನ ವೈರಾಗ್ಯ ಆಟೋಮೆಟಿಕಲಿ ಬರುತ್ತೆ. ಆ ಮಟ್ಟದ ಭಕ್ತಿ, ಆ ಮಟ್ಟದ ಪ್ರೇಮ ಚಿದಂಬರನ ಮೇಲೆ ಮಾಡಿದ್ರೆ ಅವನೇ ಸರ್ವಥಾ ಕೃಪಾ ಮಾಡಿ ಜ್ಞಾನ ವೈರಾಗ್ಯವನ್ನು ಕೊಟ್ಟುಬಿಡ್ತಾನೆ. ಹಾಗಾಗಿ ನಾವು ಸಪ್ರೇಟಾಗಿ ಏನೂ ಮಾಡಹಂಗಿಲ್ಲ. ಅದಕ್ಕೆ ಅವನ ಪಾದವನ್ನು ನತಮಸ್ತಕವಾಗಿ ಅವನನ್ನು ಸ್ಮರಿಸಬೇಕು ಅಂದರೆ ಅವನ ನಾಮದಲ್ಲಿ ನಾವಿರಬೇಕು. ಆ ನಾಮದಲ್ಲೇ ಅವನಿದ್ದಾನೆ, ನಾಮದಲ್ಲೇ ಭಕ್ತಿ ಇದೆ, ನಾಮದಲ್ಲೇ ಜ್ಞಾನ, ನಾಮದಲ್ಲೇ ವೈರಾಗ್ಯ ಇದೆ. ಹಾಗಾಗಿ ಆ ನಾಮ ಜಪ ಮಾಡ್ತಾ ಇದ್ದರೆ ಮೂರು ತ್ರಿಪುಟಿ ಒಂದಾಗಿ ಲಯ ಆಗಿ ಯಾವಾಗಲೂ ನಾವು ಆ ಸಹಜವಾದ ಬ್ರಹ್ಮಾನಂದ ಸ್ಥಿತಿಯಲ್ಲಿ ನಾವೆಲ್ಲರೂ ಇರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳುತ್ತಾ, ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸಚ್ಚಿದಾನಂದ ಶಿವಚಿದಂಬರೇಶ್ವರ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಜೈ ಚಿದಂಬರ.